ಶಿವಮೊಗ್ಗ ಮತದಾರರು ಮತ್ತೆ ರಾಘವೇಂದ್ರ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಸೂಚನೆ ಕಾಣ್ತಾ ಇದೆ. 83,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ ಬಿ ವೈ ರಾಘವೇಂದ್ರ. ನಿಮಗೆ ಬಿ ವೈ ರಾಘವೇಂದ್ರ ಅವರ ಕ್ಯಾಂಪೇನು, ಗೀತಾ ಶಿವರಾಜ್ ಕುಮಾರ್ ಅವರ ಕ್ಯಾಂಪೇನು, ಈ ಎರಡು ಕ್ಯಾಂಪೇನ್ ಅನ್ನ ನೀವು ಕಂಪೇರ್ ಮಾಡಿ ನೋಡಿದ್ರೆ ಗೀತಾ ಶಿವರಾಜ್ ಕುಮಾರ್ ಯಾವತ್ತೂ ಕೂಡ ಕನ್ವಿನ್ಸಿಂಗ್ ಆಗಿರಲೇ ಇಲ್ಲ. ಅಲ್ಲಿನ ಮತದಾರರಿಗೆ ಒಂದು ಅಕ್ಷರ ಮಾತನಾಡಲಿಲ್ಲ, ನೆಟ್ಟಗೆ ಒಂದು ಭಾಷಣನೂ ಮಾಡಲಿಲ್ಲ. ಸೊ ಇದು ಎಲ್ಲವೂ ಕೂಡ ಮತದಾರ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನನ್ನನ್ನು ಪ್ರತಿನಿಧಿಸುವಂತ ವ್ಯಕ್ತಿ ನಾಡಿದ್ದು ಲೋಕಸಭೆಗೆ ಹೋಗಿ ಮಾತನಾಡಬೇಕಲ್ಲ. ಸೊ ಅದೇ ಇಲ್ಲ ಅಂತಾದ್ರೆ ಮತ್ತೆ ನೀವು ನಾನು ಇಂಥವರ ಮಗಳು ಇಂಥವರ ಮೊಮ್ಮಗಳು ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಇಲ್ಲಿ ರಾಘವೇಂದ್ರ ಅವರಿಗೆ ಯಡಿಯೂರಪ್ಪ ಅವರ ಪುತ್ರ ಅನ್ನೋದಕ್ಕಿಂತಲೂ ಹೆಚ್ಚಿನ ವರ್ಚಸ್ಸು ಇತ್ತೀಚೆಗೆ ಬಂದಿದೆ. ಪ್ರತಿ ಬೂತ್ ಅಲ್ಲಿ ಅಭಿವೃದ್ಧಿ ಕೆಲಸಗಳು. ನಾನೇ ಗ್ರೌಂಡ್ ರಿಪೋರ್ಟ್ಗೆ ಹೋಗಿದ್ದೆ ಶಿವಮೊಗ್ಗದಲ್ಲಿ. ಆ ಸಂದರ್ಭದಲ್ಲಿ ನೀವಾಗಲೇ ಹೇಳಿದ ಹಾಗೆ ಬೇರೆ ಕಡೆಯಿಂದ ಬಂದವರು ಅನ್ನುವಂಥದ್ದು ಗೀತಾ ಶಿವರಾಜ್ ಕುಮಾರ್ ಅವರ ವಿಚಾರವಾಗಿ ಅಲ್ಲಿದ್ದಂತಹ ಜನ ಪ್ರಸ್ತಾಪ ಮಾಡ್ತಾ ಇದ್ದಿದ್ದು. ಬಟ್ ಒಂದು ಭಯ ಅಲ್ಲಿದ್ದಂತಹ ಬಿಜೆಪಿ ಕಾರ್ಯಕರ್ತರಿಗೆ ಏನಾಗಿತ್ತು ಅಂತಂದ್ರೆ, ಕಾಂಗ್ರೆಸ್ನ ಗ್ಯಾರಂಟಿ ಏನಾದ್ರೂ ವರ್ಕ್ ಆಗ್ಬಿಟ್ರೆ ಬಿ ವೈ ರಾಘವೇಂದ್ರ ಅವರ ಲೀಡ್ ಕಡಿಮೆ ಆಗ್ಬಿಡುತ್ತೇನೋ, ಅವರ ಗೆಲುವಿಗೆ ಹೊಡೆತ ಕೊಟ್ಟು ಬಿಡುತ್ತೇನೋ ಅನ್ನುವಂಥ ಆತಂಕ ಆಯಿತು. ಬಟ್ ಹಾಗಾದ ಹಾಗೆ ಕಾಣಿಸ್ತಾನೆ ಇಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ಸಂಭ್ರಮ ಅಥವಾ ಗೆಲುವಿನತ್ತ ದಾಪುಗಾಲಿಡ್ತಾ ಇರುವಂತಹ ಸಂಭ್ರಮ ಕಾಣಿಸ್ತಾ ಇದೆ ಬಿ ವೈ ರಾಘವೇಂದ್ರ ಅವರ ಮುಖದಲ್ಲಿ. ರೈಟ್, ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರು ಹಾಗೆಯೇ ಇಡೀ ಯಡಿಯೂರಪ್ಪ ಅವರ ಕುಟುಂಬ ಟಿವಿಯನ್ನ ನೋಡ್ತಾ ಇದೆ, ಅಪ್ಡೇಟ್ಸ್ ನ ಗಮನಿಸ್ತಾ ಇದೆ. ಬಿ ವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಅಧ್ಯಕ್ಷರು, ಅವರ ಸಾರಥ್ಯದಲ್ಲಿ ಲೋಕಸಭಾ ಚುನಾವಣೆಯನ್ನ ಎದುರಿಸಲಾಗಿದೆ. 18 ಕ್ಷೇತ್ರದಲ್ಲಿ ಸದ್ಯಕ್ಕೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮೈತ್ರಿ ಪಕ್ಷ ಜೆಡಿಎಸ್